ನಮಸ್ಕಾರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಪ್-ಆಂಪ್ ಅಂದ್ರೆ ಆಪರೇಷನಲ್ ಆಂಪ್ಲಿಫೈಯರ್ ಆಸ್ ಇಂಟಿಗ್ರೇಟರ್ ಮತ್ತೆ ಡಿಫರೆನ್ಶಿಯೇಟರ್ ಎರಡರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಇಯರ್ ಇಂದ ಫೋರ್ತ್ ಇಯರ್ ವರೆಗೂ ಬೇಕಾಗಿರುವಂತಹ ಎಲ್ಲಾ ಸಬ್ಜೆಕ್ಟ್ಗಳ ಪ್ಲೇ ಲಿಸ್ಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಇಂಟಿಗ್ರೇಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಂಟಿಗ್ರೇಟರ್ ಅಂತಂದ್ರೇನು, ನಾವು ಕೊಡುವಂತ ವೋಲ್ಟೇಜ್ ಇನ್ಪುಟ್ ಔಟ್ಪುಟ್ ಬರಬೇಕಾದ್ರೆ ಏನಾಗಿರುತ್ತೆ, ಆ ಔಟ್ಪುಟ್ ವ್ಯಾಲ್ಯೂ ಇಂಟಿಗ್ರೇಷನ್ ಆಫ್ ಇನ್ಪುಟ್ ಆಗಿರುತ್ತೆ. ಔಟ್ಪುಟ್ ಏನು, ಇಂಟಿಗ್ರೇಷನ್ ಆಫ್ ಇನ್ಪುಟ್. ಔಟ್ಪುಟ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇನ್ಪುಟ್ ಆಗಿರುತ್ತೆ. ಸೊ ಹೇಗೆ ಅಂತ ನೋಡ್ತಾ ಹೋಗೋಣ. ನೋಡಿ ಈ ವಿ ಬಿ ಇದೆಯಲ್ಲ, ವಿ ಬಿ ಅಂತಂದ್ರೇನು ನೋಡಿ, ಆಪ್-ಆಂಪ್ ಅಂತಂದ್ರೆ ಆಪರೇಷನಲ್ ಆಂಪ್ಲಿಫೈಯರ್ ಅಲ್ಲಿ ಎರಡು ಟರ್ಮಿನಲ್ಸ್ ಗಳಿರುತ್ತೆ, ಒಂದು ನೆಗೆಟಿವ್ ಮತ್ತೆ ಪಾಸಿಟಿವ್. ನೆಗೆಟಿವ್ ಟರ್ಮಿನಲ್ ನಾವೇನಂತ ಕರಿತೀವಿ, ಇನ್ವರ್ಟಿಂಗ್ ಟರ್ಮಿನಲ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಸಿಟಿವ್ ಟರ್ಮಿನಲ್ ನ ಏನಂತ ಕರಿತೀವಿ, ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಅಂತ ಕರಿತೀವಿ. ಇನ್ವರ್ಟಿಂಗ್ ಅಂದ್ರೆ ಏನು, ನಾನ್ ಇನ್ವರ್ಟಿಂಗ್ ಅಂದ್ರೆ ಒಂದು ವೇವ್ ಫಾರ್ಮ್ ನ ಕೊಟ್ರೆ ಪಾಸಿಟಿವ್ ಆಫ್ ನೆಗೆಟಿವ್ ಆಫ್ ಎರಡನ್ನೂ ಸೇರಿಸಿದ್ರೆ ಏನಾಗುತ್ತೆ, ಒಂದು ಫುಲ್ ಅಂದ್ರೆ 0 π 2 π. ಪೈ ವ್ಯಾಲ್ಯೂ ಏನು 180 ಡಿಗ್ರಿ, 2 π ವ್ಯಾಲ್ಯೂ ಎಷ್ಟು 360 ಡಿಗ್ರಿ. ಅಂದ್ರೆ ಒಂದು ಫುಲ್ ರೊಟೇಷನ್ ಅನ್ನ ಈ ವೇವ್ ಫಾರ್ಮೆಟ್ ಅಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ. ಸೊ ಇವಾಗ ಏನಾಯ್ತು, ಒಂದು ವೇವ್ ಫಾರ್ಮೆಟ್ ಅಲ್ಲಿ ಪಾಸಿಟಿವ್ ಆಫ್ ಸೈಕಲ್ ಬರುತ್ತೆ, ನೆಗೆಟಿವ್ ಆಫ್ ಸೈಕಲ್ ಬರುತ್ತೆ. ಪಾಸಿಟಿವ್ ಆಫ್ ಸೈಕಲ್ ಎಲ್ಲಿಂದ ಎಲ್ಲಿಗೆ 180 ಡಿಗ್ರಿ ವರೆಗೂ, ನೆಕ್ಸ್ಟ್ ಇನ್ನ ಉಳಿದಿರುವಂತ 180 ಡಿಗ್ರಿ ನೆಗೆಟಿವ್ ಆಫ್ ಸೈಕಲ್ ಆಗ್ತಾ ಹೋಗುತ್ತೆ. ಈಗ ಪಾಸಿಟಿವ್ ಆಫ್ ಸೈಕಲ್ ನೆಗೆಟಿವ್ ಆಫ್ ಸೈಕಲ್ ನ ನೀವು ಇನ್ಪುಟ್ ಆಗಿ ಕೊಟ್ಟಾಗ ಯಾವುದಕ್ಕೆ, ಆಪರೇಷನಲ್ ಆಂಪ್ಲಿಫೈಯರ್ಗೆ, ಅದರಲ್ಲಿ ಎರಡು ಟೈಪ್ ಬರುತ್ತೆ. ನೀವು ಈ ಇನ್ವರ್ಟಿಂಗ್ ಟರ್ಮಿನಲ್ ಗೆ ಇನ್ಪುಟ್ ಆಗಿ ಕೊಡ್ಬೋದು, ಅಥವಾ ಈ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಗೆ ಇನ್ಪುಟ್ ಆಗಿ ಕೊಡ್ಬೋದು. ನೀವು ಇನ್ವರ್ಟಿಂಗ್ ಟರ್ಮಿನಲ್ ಗೆ ಏನಾದ್ರೂ ಈ ಒಂದು ವೇವ್ ಫಾರ್ಮ್ ಅನ್ನ ಇನ್ಪುಟ್ ಆಗಿ ಕೊಟ್ರೆ ಏನಾಗುತ್ತೆ, ಈ ಒಂದು ವೇವ್ ಫಾರ್ಮಿನ ಆಂಪ್ಲಿಟ್ಯೂಡ್ ಜಾಸ್ತಿ ಆಗುತ್ತೆ, ಆದ್ರೆ 180 ಡಿಗ್ರಿ ಫೇಸ್ ಶಿಫ್ಟ್ ಆಗುತ್ತೆ. ನೋಡಿ ಇವುಗಳ ಆಂಪ್ಲಿಟ್ಯೂಡ್ ಅಂದ್ರೆ ಹೈಟ್ ಜಾಸ್ತಿ ಆಯ್ತು, ಆದ್ರೆ ಏನಾಗಿದೆ, ಮೇಲೆ ಇರೋದು ಕೆಳಗೆ, ಕೆಳಗಡೆ ಇರೋದು ಮೇಲೆ, ಅಂದ್ರೆ ಏನಾಯ್ತು 180 ಡಿಗ್ರಿ ಫೇಸ್ ಶಿಫ್ಟ್ ಆಯ್ತು. 180 ಡಿಗ್ರಿ ಉಲ್ಟಾ ಆಯ್ತು ಅಂತ ಅರ್ಥ. 180 ಡಿಗ್ರಿ ಫೇಸ್ ಶಿಫ್ಟ್ ಆಗುತ್ತೆ. ಅದೇ ಏನಾದ್ರೂ ನೀವು ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಕೊಟ್ರೆ ಏನಾಗುತ್ತೆ, ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಗೆ ಆಂಪ್ಲಿಟ್ಯೂಡ್ ಜಾಸ್ತಿ ಆಗುತ್ತೆ ಹೊರತು ಅವುಗಳ ಡೈರೆಕ್ಷನ್ ಚೇಂಜ್ ಆಗಲ್ಲ. ಅಂದ್ರೆ ಪಾಸಿಟಿವ್ ಟರ್ಮಿನಲ್ ಆಗಿ ಉಳಿಯುತ್ತೆ, ನೆಗೆಟಿವ್ ಟರ್ಮಿನಲ್ ಆಗಿ ಉಳಿಯುತ್ತೆ. ಸೊ ಇವಾಗ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಾಯ್ತು, ಆಪರೇಷನಲ್ ಆಂಪ್ಲಿಫೈಯರ್ಸ್ ಅಂದ್ರೆ ಏನು ಅಂತ. ಈಗ ಆಪರೇಷನಲ್ ಆಂಪ್ಲಿಫೈಯರ್ಸ್ ಅಲ್ಲಿ ಫಸ್ಟ್ ಇಂಟಿಗ್ರೇಟರ್ ನಾವು ಮಾಡ್ಬೇಕಾದ್ರೆ ಏನ್ ಮಾಡ್ತಾ ಇದೀವಿ, ಇನ್ವರ್ಟಿಂಗ್ ಟರ್ಮಿನಲ್ ಕೊಡ್ತಾ ಇದೀವಿ. ಇನ್ವರ್ಟಿಂಗ್ ಟರ್ಮಿನಲ್ ಅಂದ್ರೇನು, ನಾವು ಈ ರೀತಿ ಕೊಟ್ಟಿರುವಂತಹ ವೇವ್ ಫಾರ್ಮ್ ಅನ್ನ ಅದು 180 ಡಿಗ್ರಿ ಫೇಸ್ ಶಿಫ್ಟ್ ಮಾಡಿ ಆಂಪ್ಲಿಟ್ಯೂಡ್ ಮಾಡಿ ನಮಗೆ ಕೊಡ್ತಾ ಹೋಗುತ್ತೆ. ಈಗ ಇನ್ವರ್ಟಿಂಗ್ ಟರ್ಮಿನಲ್ ಕೊಟ್ಟಿದ್ದೀನಿ ವಿ ಇನ್, ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಏನ್ ಮಾಡಿದೀನಿ ಗ್ರೌಂಡ್. ಸೊ ಗ್ರೌಂಡಿನ ವೋಲ್ಟೇಜ್ ಎಷ್ಟಾಗಿರುತ್ತೆ 0. ಸೊ ವಿ ಬಿ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ VA is equal to VB is equal to VA is equal to VB. ಯಾಕೆ ನೋಡಿ, ನಮ್ಗಿರುವಂತ ಇನ್ವರ್ಟಿಂಗ್ ಆಗಲಿ ನಾನ್ ಇನ್ವರ್ಟಿಂಗ್ ಆಗಲಿ, ಇನ್ವರ್ಟಿಂಗ್ ಅಂಡ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಹತ್ರ ಇರುವಂತ ವೋಲ್ಟೇಜ್ ಯಾವತ್ತಿದ್ರು ಕೂಡ ಸೇಮ್ ಇರುತ್ತೆ. ಸೊ VA is equal to VB. VB ವ್ಯಾಲ್ಯೂ ನಮಗೆ ಗೊತ್ತಿದೆ ಎಷ್ಟು, 0. ಸೊ VA ಮತ್ತೆ VB ಎರಡರ ವ್ಯಾಲ್ಯೂ ಕೂಡ ಏನಾಗಿರುತ್ತೆ, ನಮಗೆ 0 ಆಗಿರುತ್ತೆ. ಈಗ ನಾವು ಔಟ್ಪುಟ್ ಈಕ್ವೇಶನ್ ನ ತೆಗಿಬೇಕು. ಯಾಕೆ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನೋಡ್ಬೇಕಲ್ಲ, ಇಂಟಿಗ್ರೇಷನ್ ಆಫ್ ಇನ್ಪುಟ್ ಆಗುತ್ತಾ ಅಂತ ನೋಡ್ಬೇಕು. ಈಗ ಇದು ವಿ ಬಿ ಗ್ರೌಂಡ್ ಆಯ್ತು ಅಂದ್ರೆ ಇದನ್ನ ಲೆಕ್ಕ ಮಾಡಂಗಿಲ್ಲ. ಏನು, ವಿ ಇಂದ ವಿ ಎ ವರೆಗೂ ಇನ್ಪುಟ್, ವಿ ಎ ಇಂದ ಈ ಒಂದು ಕೆಪಾಸಿಟರ್ ನ ಯೂಸ್ ಮಾಡ್ಕೊಂಡು ಔಟ್ಪುಟ್ ವರ್ಗು ವಿ ಔಟ್ ವರ್ಗು ಏನಾಗುತ್ತೆ ಔಟ್ಪುಟ್. ವಿ ಇಂದ ವಿ ಎ ವರ್ಗು ಇನ್ಪುಟ್, ವಿ ಎ ಇಂದ ವಿ ಔಟ್ ವರ್ಗು ಔಟ್ಪುಟ್ ಆಯ್ತು. ಈಗ ನಾನು ಇಲ್ಲಿ ಕೆಪಾಸಿಟರ್ ನ ಏನಕ್ಕೆ ಯೂಸ್ ಮಾಡಿದ್ ನೋಡಿ, ಇನ್ ಫೀಡ್ಬ್ಯಾಕ್ ಕೆಪಾಸಿಟರ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ರೆಸಿಸ್ಟರ್. ಸೊ ಇಲ್ಲಿ ನಾನು ಇಂಟಿಗ್ರೇಟರ್ ನ ಡಿಸೈನ್ ಮಾಡಬೇಕು. ಸೊ ಇಂಟಿಗ್ರೇಟರ್ ನಾನು ಡಿಸೈನ್ ಮಾಡಬೇಕು ಅಂದ್ರೆ ಒಂದು ಕೆಪಾಸಿಟರ್ ಬೇಕೇ ಬೇಕು. ಸೊ ಏನ್ ಮಾಡ್ತೀನಿ, ಒಂದು ಕೆಪಾಸಿಟರ್ ಫೀಡ್ಬ್ಯಾಕ್, ಇದು ಫೀಡ್ಬ್ಯಾಕ್ ಜಾಗದಲ್ಲಿ ಇರೋದ್ರಿಂದ ಕೆಪಾಸಿಟರ್ ಫೀಡ್ಬ್ಯಾಕ್ CF ಅಂತ ಬರ್ತಿದೀನಿ. ನೆಕ್ಸ್ಟ್ ಒಂದು ರೆಸಿಸ್ಟರ್. ಇವಾಗ ಇನ್ಪುಟ್ ಸೈಡ್ಗೆ ಈಕ್ವೇಶನ್ ಬರೆಯೋಣ, ಅಟ್ ಇನ್ಪುಟ್ ಸೈಡ್. ಈಗ ಇನ್ಪುಟ್ ಸೈಡ್ ಅಲ್ಲಿ ವಿ ಇನ್ ಇಂದ ವೋಲ್ಟೇಜ್ ಹೋಗ್ತಾ ಇದೆ, ಕರೆಂಟ್ ನೋಡಿ ಇದೇ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ, ಅದೇ ಕರೆಂಟ್ ಇಲ್ಲೂ ಕೂಡ ಫ್ಲೋ ಆಗೋದು, ಸೇಮ್ ಕರೆಂಟ್. ವಿ ಇನ್ ಇಲ್ಲ ಹೋಗ್ತಾ ಇದೆ ಇಲ್ಲಿವರೆಗೂ ವಿ ಎ ವರೆಗೂ. ಸೊ ಕರೆಂಟ್ ನ ಹೇಗೆ ಬರೀತೀರಾ, I is equal to V by R ಈ ಫಾರ್ಮಲ್ ಬರೀತೀರಾ ಓಮ್ಸ್ ಲಾ ಪ್ರಕಾರ. ನಮಗೆ ಕರೆಂಟ್ ಇಲ್ಲೂ ಕೂಡ ಸೇಮ್ ಇದೆ, ಇಲ್ಲೂ ಕೂಡ ಸೇಮ್ ಇದೆ. ಸೊ ಏನ್ ಮಾಡ್ಬೋದು, ಕರೆಂಟ್ ಗೆ ಈಕ್ವೇಶನ್ ಬರೆದ್ರೆ ಈಸಿಯಾಗಿ ನಾವು ಮಾಡ್ತಾ ಹೋಗ್ಬೋದು. ಸೊ I is equal to V divided by R.
ವಿ ಇನ್ ಇಂದ ವಿ ಎ ಹೋಗ್ತಾ ಇದೆ. ಸೊ ವಿ ಇನ್ ಮೈನಸ್ ವಿ ಎ ಡಿವೈಡೆಡ್ ಬೈ ಅವೆರಡರ ಮಧ್ಯೆ ಇರುವಂತಹ ರೆಸಿಸ್ಟೆನ್ಸ್ ಯಾವುದು R1. ಈಗ ನಮಗೆ ವಿ ಎ ವ್ಯಾಲ್ಯೂ ಗೊತ್ತಿದೆ, ವಿ ಎಷ್ಟು ವಿ ಎ ವ್ಯಾಲ್ಯೂ 0. ಸೊ ಈ ವ್ಯಾಲ್ಯೂ 0 ಆದ್ರೆ ಏನಾಗುತ್ತೆ ವಿ ಇನ್ ಡಿವೈಡೆಡ್ ಬೈ R1. ಸೊ ಇದೇನಿದು ಈಕ್ವೇಶನ್ 1 ಅಂತ ತಗೊಳ್ಳೋಣ. ನೆಕ್ಸ್ಟ್ ಅಟ್ ಔಟ್ಪುಟ್ ಎಂಡ್, ಅಟ್ ಔಟ್ಪುಟ್ ಎಂಡ್. ಸೊ ಔಟ್ಪುಟ್ ಎಂಡ್ ಅಲ್ಲಿ ಕಾಮನ್ ಕರೆಂಟ್ ಹೋಗ್ತಾ ಇದೆ. ಸೊ ಕರೆಂಟ್ ಈಕ್ವೇಶನ್ ಮಾಡಬೇಕು. ಸೊ ಐ ಇಸ್ ಈಕ್ವಲ್ ಟು, ನಾವಿಲ್ಲಿ ಕೆಪಾಸಿಟರ್ ನ ಯೂಸ್ ಮಾಡ್ತಾ ಇದೀವಿ, ಈ ರೀತಿ ಬರೆಯಂಗಿಲ್ಲ ವೋಲ್ಟೇಜ್ ಫಾರ್ಮೇಟರ್. ಸೊ ನಮಗೆ ಇಂಟಿಗ್ರೇಷನ್ ಆಗ್ತಾ ಹೋಗುತ್ತೆ. ಸೊ ಹೇಗೆ ಅಂತಂದ್ರೆ, ಸೊ ಇಲ್ಲಿ ಕೆಪಾಸಿಟರ್ ನ ಯೂಸ್ ಮಾಡಿರುವಂತ ಕಾರಣ ನಾವು ಈ ಫಾರ್ಮೇಟರ್ ಬರೆಯಂಗಿಲ್ಲ ವಿ ಬೈ ಆರ್ ಅಲ್ಲಿ. ಸೊ ಹೇಗೆ ಬರೀತೀವಿ, ಕೆಪಾಸಿಟರ್ ಸಿ ಎಫ್ ಇಂಟು ಡಿ ಬೈ ಡಿ ಟಿ ಆಫ್ ಡಿಫರೆನ್ಸಿಯೇಷನ್ ಆಫ್, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ವಿ ಎ ಇಂದ ವಿ ಝೀರೋ ಹೋಗ್ತಾ ಇದೆ. ನಾವು ಕರೆಂಟ್ ಎಲ್ಲಿಂದ ಹೋಗ್ತಾ ಇದೆ ವಿ ಎ ಇಂದ ವಿ ಝೀರೋಗೆ. ಸೊ ವಿ ಎ ಮೈನಸ್ ವಿ ಝೀರೋ ಇಷ್ಟ ಆಯ್ತು. ಈಗ ನೋಡ್ತಾ ಹೋದ್ರೆ ನೋಡಿ, ಐ ಇಸ್ ಈಕ್ವಲ್ ಟು ಸಿ ಎಫ್ ಡಾಟ್ ಡಿ ಬೈ ಡಿ ಟಿ ಆಫ್ ವಿ ಎ ವ್ಯಾಲ್ಯೂ ಏನು, ವಿ ಎ ವ್ಯಾಲ್ಯೂ 0. ಸೊ ವಿ ಎ ವ್ಯಾಲ್ಯೂ 0 ಆದ್ರೆ ಏನು ಉಳಿಯುತ್ತೆ ಮೈನಸ್ ವಿ ಝೀರೋ ಉಳಿಯುತ್ತೆ. ವಿ ಝೀರೋ ಅಂದ್ರೆ ಏನು ವಿ ಔಟ್ಪುಟ್. ಸೊ ಮೈನಸ್ ನ ನಾನು ಈ ಕಡೆ ತಗೊಂತೀನಿ. I is equal to, ಅದು ಕಾನ್ಸ್ಟೆಂಟ್ ಅಲ್ಲ ಮೈನಸ್, ಸೊ ಮೈನಸ್ ಸಿ ಎಫ್ ಡಾಟ್ ಡಿ ಬೈ ಡಿ ಟಿ ಆಫ್ ವಿ ಔಟ್ಪುಟ್. ಸೊ ಇವಾಗ ಇದೇನಿದು ಈಕ್ವೇಶನ್ ನಂಬರ್ 2. ನೋಡಿ, ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ಅನ್ನ ಕಂಪೇರ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇದೆ, ಐ ಅಂದ್ರೆ ಕಾಮನ್ ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ ಏನ್ ಮಾಡ್ಬೋದು, ನಾನು ಈಕ್ವೇಶನ್ ಗಳ ರೈಟ್ ಹ್ಯಾಂಡ್ ಸೈಡ್ ಗಳನ್ನ ಈಕ್ವೇಟ್ ಮಾಡಬಹುದು. So equation 1 is equal to equation 2. Equation 1 is equal to equation 2. ಮೊದಲನೇ equation ಏನು, CF dot d by dt of V0 ಮೈನಸ್ ಇದು ಮೈನಸ್ CF d by dt of V0. ಸೊ ಇದಾದ್ದು ಎರಡನೇ equation ಅಲ್ವಾ. ಸೊ ಮೊದಲನೇ equation ಅದು V in by R1. V in by R1. ಈಗ ನನಗೆ ಯಾವ್ದ್ರ ವ್ಯಾಲ್ಯೂ ಬೇಕು, ವಿ ಔಟ್ಪುಟ್ ಅಂದ್ರೆ ಔಟ್ಪುಟ್ ವೋಲ್ಟೇಜ್ ಬೇಕು. ಸೊ ಇನ್ನು ಉಳಿದಿರೋದನ್ನೆಲ್ಲ ಈ ಕಡೆ ಕಳಿಸ್ತಾ ಹೋಗ್ಬೇಕು. ಆದ್ರೆ ನನಗೆ ಇಲ್ಲಿ ಡಿಫರೆನ್ಸಿಯೇಷನ್ ಮಧ್ಯದಲ್ಲಿದೆ. ಸೊ ಮಧ್ಯದಲ್ಲಿದ್ದಾಗ ಏನ್ ಮಾಡ್ತೀನಿ ಅಂತಂದ್ರೆ, ಇಂಟಿಗ್ರೇಟ್ ಆನ್ ಬೋತ್ ಸೈಡ್, ಇಂಟಿಗ್ರೇಟ್ ಆನ್ ಬೋತ್ ಸೈಡ್. ಇಂಟಿಗ್ರೇಷನ್ ಮಾಡಿದ್ರೆ ಎರಡು ಸೈಡು 0 to t v in divided by r1, v in divided by r1 which is equal to minus cf, ಇದು ಕಾನ್ಸ್ಟೆಂಟ್, minus cf ಕಾನ್ಸ್ಟೆಂಟ್ into integration of 0 to t d by dt of v output. ಈಗ ಏನಾಗುತ್ತೆ, ಇಂಟಿಗ್ರೇಷನ್ ಮತ್ತೆ ಡಿಫರೆನ್ಸಿಯೇಷನ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿರುವಂತದ್ದೇನು, ಇಂಟಿಗ್ರೇಷನ್ 0 to t v in divided by r1 which is equal to minus cf into v output. ನನಗೆ ವಿ ಔಟ್ಪುಟ್ ಮಾತ್ರ ಬೇಕು. ಸೊ ಏನ್ ಮಾಡ್ತೀನಿ, ಸಿ ಎಫ್ ನ ಕೆಳಗಡೆ ಕಳಿಸ್ತೀನಿ, ಮೈನಸ್ ನ ಈ ಕಡೆ ಕಳಿಸ್ತೀನಿ. ಸೊ ಏನಾಯ್ತು ಮೈನಸ್. ಸೊ ಮೈನಸ್ ಈ ಕಡೆ ಅಂದ್ರೆ ಇಂಟಿಗ್ರೇಷನ್ ಸಾರಿ ಬರಿತೀನಿ ನೋಡಿ, 0 to t v in divided by r1 into minus cf which is equal to v output. ಈಗ ಏನ್ ಮಾಡೋಣ, ಕಾನ್ಸ್ಟೆಂಟ್ ಮತ್ತೆ ಮೈನಸ್ ನ ಈಗ ಹೊರಗಡೆ ತೆಗೆಯೋಣ. ಸೊ ಏನಾಯ್ತು, ಇಂಟಿಗ್ರೇಷನ್ ಆಫ್ 0 to t ಮೈನಸ್ 1 by r1 cf. ರೆಸಿಸ್ಟೆನ್ಸ್ ಮತ್ತೆ ಕೆಪಾಸಿಟರ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ, ಯಾವ ವ್ಯಾಲ್ಯೂ ಇರುತ್ತೆ ಅದೇ ವ್ಯಾಲ್ಯೂ ಇರುತ್ತೆ, ಚೇಂಜ್ ಆಗ್ತಾ ಇರೋಲ್ಲ. ಸೊ 1 by r1 into cf, ಯಾವ ವ್ಯಾಲ್ಯೂ ಚೇಂಜ್ ಆಗಿರುತ್ತೆ, ವೋಲ್ಟೇಜ್ ಇನ್ಪುಟ್ ಚೇಂಜ್ ಆಗ್ತಾ ಇರುತ್ತೆ, ವಿಚ್ ಈಸ್ ಈಕ್ವಲ್ ಟು ವಿ ಔಟ್ಪುಟ್. ನೋಡಿ, ಔಟ್ಪುಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಇನ್ಪುಟ್. ಔಟ್ಪುಟ್ ಈಸ್ ಇಂಟಿಗ್ರೇಷನ್ ಆಫ್ ಇನ್ಪುಟ್. ಸೊ ಏನಂತ ಕರಿತೀವಿ, ಆಪರೇಟರ್ ಆಂಪ್ಲಿಫೈಯರ್ಸ್ ಆಸ್ ಇಂಟಿಗ್ರೇಟರ್ ಅಂತ ಆಯ್ತು. ಈಗ ನೆಕ್ಸ್ಟ್ ಡಿಫರೆನ್ಶಿಯೇಟರ್ ನ ಡಿಸೈನ್ ಮಾಡ್ತಾ ಹೋಗೋಣ. ನೋಡಿ, ಈಗ ಆಪರೇಷನಲ್ ಆಂಪ್ಲಿಫೈಯರ್ಸ್ ಆಸ್ ಡಿಫರೆನ್ಶಿಯೇಟರ್ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸೇಮ್ ಕನೆಕ್ಷನ್ ಇರೋದು ಏನು, ಕೆಪಾಸಿಟರ್ ರೆಸಿಸ್ಟೆನ್ಸ್ ಜಾಗಕ್ಕೆ ಬರುತ್ತೆ, ರೆಸಿಸ್ಟೆನ್ಸ್ ಕೆಪಾಸಿಟರ್ ಜಾಗಕ್ಕೆ ಹೋಗುತ್ತೆ, ಅಷ್ಟೇ, ಸೇಮ್ ಸಿಂಪಲ್. ಸೊ ಇದೇನಿದು ರೆಸಿಸ್ಟೆನ್ಸ್, ಕೆಪಾಸಿಟರ್ ಅಲ್ಲ ರೆಸಿಸ್ಟೆನ್ಸ್. ಸೊ ಎರಡರದ್ದು ಪ್ಲೇಸ್ ಚೇಂಜ್ ಆಯ್ತು. ಏನ್ ಮಾಡಬೇಕು, ಸೇಮ್ ವಿ ಎ ಇಸ್ ಈಕ್ವಲ್ ಟು ವಿ ಬಿ, ವಿ ಎ ಇಸ್ ಈಕ್ವಲ್ ಟು ವಿ ಬಿ.
ವಿ ಬಿ ಗ್ರೌಂಡಿಗೆ ಟಚ್ ಆಗಿರೋದ್ರಿಂದ ಎರಡರ ವೋಲ್ಟೇಜ್ಗಳು ಏನಾಗುತ್ತೆ ಝೀರೋಗೆ ಈಕ್ವೇಟ್ ಆಗ್ತಾ ಹೋಗುತ್ತೆ. ಇವಾಗ ಇನ್ಪುಟ್ ಇಕ್ವೇಶನ್ ಎಲ್ಲಿಂದ ಎಲ್ಲಿಗೆ ವಿ ಇನ್ ಇಂದ ವಿ ಗೆ, ಔಟ್ಪುಟ್ ವಿ ಎ ಇಂದ ವಿ ಔಟ್ ವರ್ಗು. ಸೊ ಅಟ್ ಇನ್ಪುಟ್ ಸೈಡ್ ಸೊ ಈಕ್ವೇಶನ್ ನೋಡಿ, ಕರೆಂಟ್ ಇಲ್ಲಿಂದ ಏನ್ ಫ್ಲೋ ಆಗುತ್ತೆ ಅದೇ ಕರೆಂಟ್ ಇಲ್ಲೂ ಕೂಡ ಫ್ಲೋ ಆಗುತ್ತೆ, ಸೇಮ್ ಕರೆಂಟ್. ಸೊ ಕರೆಂಟ್ ಗೆ ಈಕ್ವೇಟ್ ಮಾಡ್ತಾ ಬನ್ನಿ. I is equal to ಇಲ್ಲಿ ಫಸ್ಟ್ ಕೆಪಾಸಿಟರ್ ಇದೆ, ಏನಾಗುತ್ತೆ ಡಿಫರೆನ್ಶಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಸಿ ಇಂಟು ಡಿ ಬೈ ಡಿ ಟಿ ಆಫ್ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ವಿ ಇನ್ ಇಂದ ವಿ ಎಗೆ. ಸೊ ವಿ ಇನ್ ಮೈನಸ್ ವಿ ಎ. ಈಗ ನಮಗೆ ಗೊತ್ತಿದೆ ವಿ ಎ ವ್ಯಾಲ್ಯೂ ಏನು 0 ಅಂತ. ಸೊ ಸಿ ಇಂಟು ಡಿ ಬೈ ಡಿ ಟಿ ಆಫ್ ವಿ ಇನ್. ಸೊ ಯಾವ್ದಿದು ಈಕ್ವೇಶನ್ ನಂಬರ್ 1 ಅಟ್ ಇನ್ಪುಟ್ ಸೈಡ್ ಆಯ್ತು. ಈಗ ಔಟ್ಪುಟ್ ಸೈಡ್ ನ ನೋಡ್ತಾ ಹೋಗೋಣ. ಅಟ್ ಔಟ್ಪುಟ್ ಸೈಡ್ ಅಲ್ಲಿ ನಮಗೆ ಯಾವ್ದು ಇರೋದು ರೆಸಿಸ್ಟೆನ್ಸ್ ಇರೋದು. ಸೊ ರೆಸಿಸ್ಟೆನ್ಸ್ ಇರೋದ್ರಿಂದ I is equal to V by R ಫಾರ್ಮೆಟ್ ಅಲ್ಲಿ ಬರೀಬೇಕು. ಸೊ ಕರೆಂಟ್ I ಸೇಮ್ ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ I is equal to V ಅಂದ್ರೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ VA ಇಂದ V0 ಹೋಗ್ತಾ ಇದೆ. ಸೊ VA minus V0 divided by resistance RF, feedback resistance RF. ಸೊ I is equal to VA ವ್ಯಾಲ್ಯೂ ಏನು VA ವ್ಯಾಲ್ಯೂ 0. ಸೊ 0 ಅಂತಂದ್ರೆ ಏನು ಉಳಿಯುತ್ತೆ ಮೈನಸ್ V0 ಡಿವೈಡೆಡ್ ಬೈ RF. ಸೊ ಇದನ್ನ ಈಕ್ವೇಶನ್ ನಂಬರ್ 2 ಅಂತ ತಗೊಳ್ಳೋಣ. ಈಗ ಸಿಂಪಲ್ ಸ್ಟೆಪ್ ಏನು, ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇದೆ, ರೈಟ್ ಹ್ಯಾಂಡ್ ಸೈಡ್ ನ ಈಕ್ವೇಟ್ ಮಾಡಿ. 1 is equal to 2. ಮೊದಲನೇ ಈಕ್ವೇಶನ್ ಇನ್ನ ರೈಟ್ ಹ್ಯಾಂಡ್ ಸೈಡ್ ಏನು C into D by dt of V in which is equal to ಇದರದೇನು ಮೈನಸ್ V0 ಡಿವೈಡೆಡ್ V ಔಟ್ಪುಟ್ ಡಿವೈಡೆಡ್ ಬೈ RF. ಈಗ ನನಗೆ ಔಟ್ಪುಟ್ ವ್ಯಾಲ್ಯೂ ಬೇಕು. ಸೊ ಏನ್ ಡಿಫರೆನ್ಶಿಯೇಟ್ ಆಗ್ತಾ ಇದೆಯಾ ಏನು ಅಂತ ನೋಡೋದಕ್ಕೆ ಔಟ್ಪುಟ್ ವ್ಯಾಲ್ಯೂ ಬೇಕು. ಸೊ ಔಟ್ಪುಟ್ ವ್ಯಾಲ್ಯೂ ಇಟ್ಕೊಂಡು ನೀವು ಉಳಿದಿದ್ನೆಲ್ಲ ಆ ಕಡೆ ಕಳಿಸಿ. ಏನಾಯ್ತು ಮೈನಸ್ ಈ ಕಡೆ ಕಳಿಸಿದ್ರೆ ಮೈನಸ್ ಈ ಕಡೆ ಬಂತು. ನೆಕ್ಸ್ಟ್ RF ನ ಕಳಿಸಿದ್ರೆ ಏನಾಗುತ್ತೆ ನ್ಯೂಮರೇಟರ್ ಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ C ಇಂಟು ಡಿ ಬೈ ಡಿ ಟಿ ಆಫ್ ವಿ ಇನ್ ಇಂಟು RF ವಿಚ್ ಈಸ್ ಈಕ್ವಲ್ ಟು V0. ಸೊ ನಮಗೆ ಗೊತ್ತಿದೆ RF ಮತ್ತೆ ಅಂದ್ರೆ ರೆಸಿಸ್ಟೆನ್ಸ್ ಮತ್ತೆ ಕೆಪಾಸಿಟೆನ್ಸ್ ಎರಡು ಕೂಡ ಕಾನ್ಸ್ಟೆಂಟ್ ಇರ್ತಾವೆ. ಸೊ ಏನ್ ಮಾಡ್ತೀನಿ ಮೈನಸ್ RF ಇಂಟು C ಇಂಟು ಡಿ ಬೈ ಡಿ ಟಿ ಆಫ್ ವಿ ಇನ್. ಸೊ ಏನಾಯ್ತು ರೆಸಿಸ್ಟೆನ್ಸ್ ಕೆಪಾಸಿಟೆನ್ಸ್ ಆಫ್ ಡಿಫರೆನ್ಶಿಯೇಷನ್ ಮತ್ತೆ ಇಂಟು ಡಿಫರೆನ್ಶಿಯೇಷನ್ ಆಫ್ ವಿ ಇನ್ ವಿಚ್ ಈಸ್ ಈಕ್ವಲ್ ಟು ಔಟ್ಪುಟ್ ವೋಲ್ಟೇಜ್. ನೋಡಿ ಔಟ್ಪುಟ್ ವೋಲ್ಟೇಜ್ ಇಸ್ ದ ಡಿಫರೆನ್ಶಿಯೇಷನ್ ಆಫ್ ಇನ್ಪುಟ್ ವೋಲ್ಟೇಜ್. ಡಿಫರೆನ್ಶಿಯೇಟರ್ ನ ಡಿಸೈನ್ ಮಾಡಿದ್ವಾ? ಎಸ್ ಕರೆಕ್ಟ್. ಔಟ್ಪುಟ್ ವೋಲ್ಟೇಜ್ ಈಸ್ ಡಿಫರೆನ್ಶಿಯೇಷನ್ ಆಫ್ ದ ಇನ್ಪುಟ್ ವೋಲ್ಟೇಜ್. ಸೊ ಒಪ್ಯಾಮ್ ಆಸ್ ಇಂಟಿಗ್ರೇಟರ್ ಮತ್ತೆ ಡಿಫರೆನ್ಶಿಯೇಟರ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.